ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜೆಸಿಬಿಗಳ ಘರ್ಜನೆ, ಕಣ್ಮುಂದೆಯೇ ಕಟ್ಟಡಗಳ ನೆಲಸಮ ಆಗಿದೆ. ಜನರು ಕಣ್ಣೀರಿಟ್ಟಿದ್ದಾರೆ. ದೊಡ್ಡ ನಾಗಮಂಗಲ ಗ್ರಾಮದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ರಾಯಸಂದ್ರ ಕೆರೆ ಜಾಗ ಒತ್ತುವರಿ ತೆರವು ವಿಚಾರವಾಗಿ ಕೆರೆ ಜಾಗದಲ್ಲಿ ಕಟ್ಟಿಕೊಂಡಿದ್ದಂತಹ ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. 4 ಎಕರೆ 22 ಗುಂಟೆ ಕೆರೆ ಜಾಗ ಒತ್ತುವರಿ ಆಗಿತ್ತು. ಅದನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜೆಸಿಬಿಗಳು ಘರ್ಜಿಸಿರೋದು, ಕಣ್ಮುಂದೆಯೇ ಕಟ್ಟಡಗಳ ನೆಲಸಮ ಆಗಿದೆ. ಇದನ್ನು ನೋಡಿ ಅಲ್ಲಿ ವಾಸಿಸ್ತಾ ಇದ್ದವರು ಕಣ್ಣೀರಿಟ್ಟಿದ್ದಾರೆ. ರಾಯಸಂದ್ರ ಕೆರೆ ಜಾಗ ಒತ್ತುವರಿ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕೆರೆ ಜಾಗದಲ್ಲಿ ಕಟ್ಟಿಕೊಂಡಿದ್ದಂತಹ ಮನೆಗಳನ್ನ ನೆಲಸಮಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. 4 ಎಕರೆ 22 ಗುಂಟೆ ಕೆರೆಯ ಜಾಗ ಒತ್ತುವರಿಯಾಗಿತ್ತು. ಅಲ್ಲಿ ಕಟ್ಟಿದ್ದಂತಹ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಮನೆಯನ್ನು ನಿರ್ಮಾಣ ಮಾಡಿದ್ರು. ರಾಮರೆಡ್ಡಿ ಮತ್ತು ಗ್ಯಾಂಗ್ನಿಂದ ಕೆರೆ ಜಾಗ ಒತ್ತುವರಿಯಾಗಿತ್ತು. ಕೆರೆ ಒತ್ತುವರಿ ಮಾಡಿ ಬಡವರಿಗೆ ಸೈಟ್ಗಳನ್ನ ಮಾರಾಟ ಮಾಡಿದ್ರು. ಈ ಭಾಗದಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನ ಜನರು ಕಟ್ಟಿಕೊಂಡಿದ್ದಾರೆ. ಈ ಜಾಗದಲ್ಲಿ ಈಗ ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದು. ಬೆಂಗಳೂರು ಡಿಸಿ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಟ್ಟಡಗಳ ನೆಲಸಮ ಮಾಡ್ತಾ ಇರುವಂತಹ ಕಾರ್ಯಾಚರಣೆಗೆ ಈಗ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗಳ ತೆರವಿಗೆ ನಿವಾಸಿಗಳು ಸಿಟ್ಟಿಗೆದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮರೆಡ್ಡಿ ಮತ್ತು ಗ್ಯಾಂಗ್ ಕೆರೆ ಜಾಗವನ್ನು ಒತ್ತುವರಿ ಮಾಡಿ ಅದನ್ನು ಸೈಟ್ ಮಾಡಿ ಮಾರಾಟವನ್ನು ಮಾಡಿದರು. ಅದನ್ನು ತಗೊಂಡಿದ್ದಂತಹ ಬಡ ಹಾಗೂ ಮಧ್ಯಮ ವರ್ಗದ ಜನರು ಅಲ್ಲಿ ಮನೆಗಳನ್ನು ಕಟ್ಕೊಂಡಿದ್ರು. ಈಗ ಒತ್ತುವರಿಯಾಗಿದೆ ಅಂತ ಹೇಳ್ಕೊಂಡು ಅದನ್ನ ತೆರವು ಮಾಡ್ತಾ ಇದ್ದಾರೆ. ಇದು ಅಲ್ಲಿನ ಜನರಿಗೆ ಆಘಾತವನ್ನು ಉಂಟು ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ನೋಟಿಸ್ ಏನು ಕೊಟ್ಟಿರಲಿಲ್ವಾ ತೆರವುಗೊಳಿಸುವ ಮುನ್ನ? ಇವ್ರೇನು ಹೇಳ್ತಾ ಇದ್ದಾರೆ, ನಿವಾಸಿಗರು ಏನು ಹೇಳ್ತಾ ಇದ್ದಾರೆ? 25 ವರ್ಷಗಳಿಂದ ನಾವಿಲ್ಲಿ ವಾಸಿಸ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮೊದಲು ಯಾವುದೇ ನೋಟಿಸ್ ಏನು ಕೊಟ್ಟಿರ್ಲಿಲ್ಲ. ಇದು ಅಪ್ಪಟ ಸರ್ಕಾರಿ ಜಾಗ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೆರೆಗೆ ಹೊಂದಿಕೊಂಡಿರ್ತಕ್ಕಂತಹ ಜಾಗ ಇದಾಗಿದೆ. ಈ ಒಂದು ಜಾಗದಲ್ಲಿ ಸುಮಾರು 4 ಎಕರೆಗೂ ಹೆಚ್ಚು ಒತ್ತುವರಿ ಆಗಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಮೊದಲಿಗೆ ಸಣ್ಣ ಸಣ್ಣ ಗುಡಿಸಲುಗಳನ್ನ ಕಟ್ಕೊಂಡಿದ್ದವರು ಈಗ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರಿ ಜಾಗ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಎಸಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಇದು ನಾವು ಮೇಲ್ನೋಟಕ್ಕೆ ನೋಡಿದಾಗ ಖಂಡಿತವಾಗ್ಲೂ ಇದು ಸರ್ಕಾರಿ ಜಾಗ ಅಂತ ಅನ್ಸುತ್ತೆ. ಆದ್ರೆ ಬಡವರಿಗೆ ಇಲ್ಲಿ ಏನು ವ್ಯವಸ್ಥಿತ ಗ್ಯಾಂಗ್ ಈ ಒಂದು ಸೈಟ್ಗಳ ನಿವೇಶನಗಳನ್ನ ಮಾರಾಟ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನ ಕಂದಾಯ ಇಲಾಖೆಯವರು ತೆಗೆದುಕೊಳ್ಬೇಕಾಗತ್ತೆ. ಸ್ಥಳೀಯ ಏನು ಆಡಳಿತ ಸಂಸ್ಥೆಗಳಿದ್ದಾವೆ, ಇದು ಕೋನಪ್ಪನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಈ ಒಂದು ದೊಡ್ಡ ನಾಗಮಂಗಲದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಮನೆಗಳನ್ನ ಎಲ್ಲರೂ ಕೂಡ ಬಡವರೇ ಕಟ್ಕೊಂಡಿರ್ತಕ್ಕಂಥದ್ದು. ಒಟ್ಟು ಏನು 56 ಈ ಒಂದು ದೊಡ್ಡ ನಾಗಮಂಗಲದ ಕೆರೆ 56 ಎಕರೆ 20 ಗುಂಟೆ. ಇದರಲ್ಲಿ 4 ಎಕರೆ 22 ಗುಂಟೆ ಕೆರೆಯ ಜಾಗದಲ್ಲಿ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿನ ಇಲಾಖೆ ಅಧಿಕಾರಿಗಳು ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಿದ್ರು ಅನ್ನುವಂಥದ್ದು ಪ್ರಶ್ನೆ. ಅಂದ್ರೆ ಇವರೆಲ್ಲರೂ ಕೂಡ ಆ ಒಂದು ವ್ಯವಸ್ಥೆ ಆಗಿದ್ದಾರೆ. ಈ ಬಡವರಿಂದ ಹಣವನ್ನ ತೆಗೆದುಕೊಂಡಿದ್ದಾರೆ, ಖಾತಾಗಳನ್ನ ಮಾಡ್ಕೊಟ್ಟಿದ್ದಾರೆ ಮತ್ತು ರಿಜಿಸ್ಟರ್ ಕೂಡ ಮಾಡ್ಕೊಟ್ಟಿದ್ದಾರೆ.
ಈಗ ಅವ್ರ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇದು ಈಗ ಜಿಲ್ಲಾಡಳಿತದ ಗಮನಕ್ಕೆ ಹೋಗಿದೆ. ಜಿಲ್ಲಾಡಳಿತದ ಖುದ್ದು ಜಿಲ್ಲಾಧಿಕಾರಿಗಳ ಬಂದಿದ್ದಾನೆ, ಇದನ್ನ ತೆರವುಗೊಳಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಈಗ ಏನು ವಿರಾಮದ ವೇಳೆ ಇದೆ, ಈಗ ಮತ್ತೆ ತೆರವು ಕಾರ್ಯಾಚರಣೆ ಆರಂಭ ಆಗತ್ತೆ. ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಮನೆಗಳನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಮನೆಗಳು ಎಲ್ಲ ಬಡವರೇ ಕಟ್ಕೊಂಡಿರ್ತಕ್ಕಂಥದ್ದು. ಮನೆ ಕೆಲಸ ಮಾಡುವಂತವ್ರು, ಕೂಲಿ ಕೆಲಸ ಮಾಡುವಂತವ್ರು, ಈ ರೀತಿಯಾಗಿ ಕೆಲಸ ಮಾಡುವಂತವ್ರಿಗೆ ಈ ಒಂದು ನಿವೇಶನಗಳನ್ನ, ಸೈಟ್ಗಳನ್ನ ಮಾರಾಟ ಮಾಡಿರುವಂತದ್ದು, ಅಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಕ್ಕಂತಹ ಬಡವರು ಇವತ್ತು ಏಕಾಏಕಿ ಬೀದಿಗೆ ಬಿದ್ದಂತಾಗಿದೆ. ಇದೆಲ್ಲವೂ ಕೂಡ ಸರ್ಕಾರಿ ಜಾಗನೇ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಬಡವರಿಗೆ ಇಲ್ಲಿನ ನಿವಾಸಿ ಆಗಿದ್ದಂತಹವನು ರಾಮರೆಡ್ಡಿ ಎನ್ನುವಂತವನು ಈ ಸೈಟ್ಗಳನ್ನ ಮಾರಾಟ ಮಾಡಿರುವಂತದ್ದು. ಸೈಟ್ಗಳಲ್ಲಿ ಈಗಾಗಲೇ 16 ಲಕ್ಷ, 15 ಲಕ್ಷ, 20 ಲಕ್ಷ ಹೀಗೆ ಎಷ್ಟು ಯಾರಿಗೆ ಶಕ್ತಿ ಇರುತ್ತೋ ಅಷ್ಟು ಹಣವನ್ನು ವಸೂಲಿ ಮಾಡಿಕೊಂಡು ಸೈಟ್ಗಳನ್ನ ಮಾರಾಟ ಮಾಡಿದ್ದಾನೆ. ಇವರು ತೆಗೆದುಕೊಂಡಂತವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಈಗ ಜಿಲ್ಲಾಡಳಿತ ಬಂದು ಇದೆಲ್ಲವನ್ನು ಕೂಡ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡ್ತಾ ಇದೆ. ಯಾವುದೇ ನೋಟಿಸ್ ಅನ್ನ ನೀಡಿರ್ಲಿಲ್ಲ. ಕೆರೆಯ ಜಾಗ ಆಗಿರೋದ್ರಿಂದ ನೀಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳ್ತಾ ಇರುವಂತದ್ದು. ಮಧು, ಇಲ್ಲಿ ಒಂದು ರೀತಿಯಾಗಿ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಬಡವರು ಮನೆಗಳನ್ನ ಕಳ್ಕೊಳ್ತಿದ್ದಾರೆ ಅನ್ನುವಂತ ಅವ್ರಿಗೆ ಆತಂಕ ಇದೆ. ತೆರವು ಮಾಡುವಂತದ್ದು ಒಂದಷ್ಟು ಸವಾಲಿನ ಕೆಲಸವಾಗಿದೆ. ಪರಪ್ಪನಗರ ಪೊಲೀಸ್ನವರು ಇಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಗೆ ರಕ್ಷಣೆಯನ್ನ ಒದಗಿಸಿದ್ದಾರೆ. ಈ ಕಡೆ ಜನರನ್ನ ಆ ಒಂದು ಮಹಿಳೆಯನ್ನ ನಿಯಂತ್ರಿಸೋದ ಮತ್ತು ಇದನ್ನ ತೆರವುಗೊಳಿಸುವಂತದ್ದ. ಈಗ ಇನ್ನೇನು ಕಾರ್ಯಾಚರಣೆ ಆರಂಭ ಆಗತ್ತೆ, ತೀವ್ರ ಕುತೂಹಲವನ್ನ ಕೆಳಿಸಿದೆ. ಅಂದ್ರೆ ಅಷ್ಟು ಸುಲಭವಾಗಿ ತೆರವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಎನ್ನುವಂಥದ್ದೇ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಮಧು, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ವ್ಯಕ್ತಿ ಆ ಒಂದು ಜಾಗವನ್ನ ಮಾರಾಟ ಮಾಡಿರೋದು. ಸೊ ಅಲ್ಲಿ ಈಗ ಮನೆಯನ್ನ ಕಟ್ಕೊಂಡಿದ್ದಾರೆ. ರಾಮರೆಡ್ಡಿ ಅನ್ನುವಂತಹ ವ್ಯಕ್ತಿ, ರಾಮರೆಡ್ಡಿ ಮತ್ತು ಆತನ ಗ್ಯಾಂಗ್ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಈ ಬಡವರಿಗೆ ಮಾರಾಟ ಮಾಡಿತ್ತು. ಸೊ ಅಲ್ಲಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗ ತೆರವುಗೊಳಿಸುವಂತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸರ್, ನಾವು 10 ವರ್ಷ ಮುಂಚೆ ಪೀಣ್ಯದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ಕಾಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡಿಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದ್ದೀವಿ ಸರ್. ನಾವಿಲ್ಲಿ ಗಾರ್ಮೆಂಟ್ಸ್ ಅಲ್ಲೇ 3 ವರ್ಷ ಕೆಲಸ ಮಾಡಿಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇದ್ದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದ್ದೀವಿ. ಇನ್ನೂ ಬಡ್ಡಿನೇ ತೀರ್ಲಿಲ್ಲ ಸರ್. ನಮಗೆ ಸಾಲನೇ ತೀರ್ಲಿಲ್ಲ. ಇನ್ನು ಸಾಲನೇ ನಮ್ಗೆ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಅಂತ ಬಂದ್ರೆ ನಾವೇನಾಗಬೇಕು? ನಾವೇನು ಕೋಟಿಗೆ ಬದುಕ್ತಾ ಇಲ್ಲ. ಬರೀ ಏನೋ 5 ಲಕ್ಷ. ಬೆಂಗಳೂರು ನಗರದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 300ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ನಾವೀಗ ಆಲ್ರೆಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇವತ್ತು ಸಹ ಇಲ್ಲಿ ದೊಡ್ಡ ನಾಗಮಂಗಲ ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಅಷ್ಟೇ ಅಲ್ಲ, ಒತ್ತುವರಿ ಮಾಡಿ ಯಾರೋ ಬಡವ್ರ ಮನೆ ಕಟ್ಕೊಂಡ್ರೆ ಬೇರೆ ವಿಷಯ. ಈ ಥರದವರು ಒಂದಿಷ್ಟು ಜನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಡವರಿಗೆಲ್ಲ ಸೈಟನ್ನು ಮಾರಿದ್ದಾರೆ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆರೆ ಜಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರೆಲ್ಲರನ್ನ ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 54 ಇದು ಯಾವುದು ಇವತ್ತೇ ಮಾಡ್ತಾ ಇರೋದು, ಯಾರು ಎಷ್ಟು ವರ್ಷದಿಂದ ಮಾಡಿಲ್ಲ. ಇದು ಖಾಲಿ ಇರುವಂಥ ಲ್ಯಾಂಡನ್ನು ಸೈಟ್ ಅಂತ ಮಾಡಿದ್ದಾರೆ. ಸೈಟ್ ಅಂತ ಮಾಡಿ ಕೆಲವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಈ ಮನೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.